ನಮಸ್ತೆ ವೀಕ್ಷಕರೇ, ನಾನು ಇವಾಗ ರೈಸ್ ಒಗ್ಗರಣೆ ಹಾಕಕತ್ತೀನಿ. ಅದಕ್ಕಾಗಿ ನಾನು 1 2 3 ರೈಸ್ ಎಷ್ಟಿರುತ್ತೆ ಅಷ್ಟು ನೋಡಿ ಎಣ್ಣೆ ಹಾಕೋಬೋದು. ನಾನು ಸ್ವಲ್ಪ ಜಾಸ್ತಿ ಐತಿ, ಅದಕ್ಕೆ ನಾನು ಒಂದು 4 ಚಮಚ ಹಾಕ್ಕೊಂಡೇನಿ. ಇವಾಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತೇನೆ. ಇಷ್ಟು ರೈಸ್ ಐತಿ, ಇಷ್ಟು ನಾನು ಅದಕ್ಕೆ ಈ ರೈಸನ್ನ ಎಲ್ಲ ಬಿಡಿ ಬಿಡಿಯಾಗಿ ಮಾಡ್ಕೊಂಡು ಇಟ್ಕೊಂಡೇನಿ. ರೈಸ್ ಅದನ್ನು ಒಗ್ಗರಣೆ ಹಾಕಬೇಕು ಅಂತ ಅಂದು ಇವಾಗ ನಾನು ಏನು ಮಾಡ್ತೀನಿ, 1 ಎಸಳು ಕರಿಬೇವು ಹಾಕಿದೆ, 1 ಟೀ ಸ್ಪೂನ್ನಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕಿದೆ, 1 ಉಳ್ಳಾಗಡ್ಡಿ ಹೆಚ್ಚಿಕೊಂಡೇನಿ, 2 ಮೆಣಸಿನ್ಕಾಯಿ ಹಾಕ್ತೀನಿ, 1 ಉಳ್ಳಾಗಡ್ಡಿ, ಇವಾಗ 1 ಟೊಮೆಟೊ ಹಣ್ಣನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ಇಲ್ಲಿ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಟ್ಕೊಂಡಿದ್ದೆ. ಇದರಲ್ಲಿನ ಕೊತ್ತಂಬರಿ ಹಾಕಿ ನಾನು ಏನು ಮಾಡೀನಿ, ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡೀನಿ. ಅದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ. ಇವಾಗ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿನ ಹಾಕ್ತೀನಿ. ಇವಾಗ ಒಗ್ಗರಣೆ ರೆಡಿ ಆಯಿತು. ನಾನು ರೈಸನ್ನು ಇದರಲ್ಲಿ ಹಾಕ್ತೇನೆ. ನೋಡಿ ವೀಕ್ಷಕರೇ, ರೈಸ್ ರೆಡಿ ಆಯಿತು. ಇದನ್ನು ಸರಿಯಾಗಿ ಒಗ್ಗರಣೆಯಲ್ಲಿ ಹಾಕಿ ಕಲಿಸ್ಬೇಕು. ನೋಡಿ ವೀಕ್ಷಕರೇ, ರೈಸ್ ರೆಡಿ ಆಯ್ತು. ಉದ್ದಿನಬೇಳೆ ಕಡಲೆಬೇಳೆ ಒಗ್ಗರಣೆ ಹಾಕೋದ್ರಿಂದ ಶೇಂಗಾನು ಹಾಕ್ತಾರೆ, ಪುಟಾಣಿ ಹಾಕ್ತಾರೆ. ಇದು ಸಾದಾ ಹಾಗ ಮಾಡೋದು. ಇದ್ರ ಮೇಲೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ತೀನಿ. ಇವಾಗ ನಾನು ಅರ್ಧ ನಿಂಬೆ ಹಣ್ಣನ್ನು ಇದ್ರ ಮೇಲೆ ಹಿಂಡ್ತೀನಿ. ನೋಡಿ ವೀಕ್ಷಕರೇ, ರೈಸು ಒಗ್ಗರಣೆ ರೈಸ್ ರೆಡಿ ಆಯಿತು. ಸಿಂಪಲ್ಲಾಗಿ ಬೆಳಿಗ್ಗೆ ಜಲ್ದಿನೇ ಡಬ್ಬಿಗೆ ಕಟ್ಟೋಕೆ ಮಾಡೋಕೆ ಇದು ಭಾಳ ರುಚಿ ಅನ್ನಿಸ್ತೈತಿ. ಇದನ್ನ ಕಟ್ಟಿ ಒಂದು ಉಪ್ಪಿನಕಾಯಿ ಸ್ವಲ್ಪ ಚಟ್ನಿ ಪುಡಿ ಅದನ್ನ ಇಟ್ಟರೆ ತಿನ್ನಕ್ಕೆ ಅನುಕೂಲ ಆಗ್ತೈತಿ. ನೋಡಿ ವೀಕ್ಷಕರೇ, ಅನ್ನದ ಒಗ್ಗರಣೆ, ರೈಸ್ ಒಗ್ಗರಣೆ
ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕ.